ಪರಿಶೀಲನೆ ಮಾಡಿದ್ವಿ. ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ ಅಥವಾ ಏನು ಇದು ಕಾಣಿಸ್ತದೆ? ಪ್ರಥಮವಾಗಿ ಆಷಾಢ ಮಾಸದಲ್ಲಿ ಮೈಸೂರಿನ ನಿವಾಸಿಗಳಿಗೆ, ಸಮಸ್ತ ಕರ್ನಾಟಕದ ನಿವಾಸಿಗಳಿಗೆ ಭಾಳ ವಿಶೇಷವಾದಂಥ ಒಂದು ಸಮಯ. ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ. ದಕ್ಷಿಣಾಮ್ನೆಯ ಒಂದು ಪ್ರಾರಂಭ ಆಗಿದ ನಂತರ ಅನೇಕ ಪೂಜೆಗಳು ಶುರುವಾಗುತ್ತೆ. ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇದು ಭಾಳ ವಿಶೇಷವಾದಂಥ ಸಮಯ. ಅದೇ ಒಂದು ದೃಷ್ಟಿಯಲ್ಲಿ ಬೆಟ್ಟದಲ್ಲೂ ಸಹ ಆಷಾಢ ಮಾಸದಲ್ಲಿ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ಮಾಸ ಆಗಿರೋದ್ರಿಂದ ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ಅದೇ ದಿನ ಅಮ್ಮನವರ ಒಂದು ಉತ್ಸವ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿರ್ತಾರೆ. ನಂತರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಅವರು ಪೂಜಾ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಈ ಪಾರಂಪರೆಯನ್ನು ಮುಂದುವರಿತಾ ಬಂದಿದೆ. ಸಮಯ ಒಂದು ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಈ ಆಷಾಢ ಶುಕ್ರವಾರದಲ್ಲಿ ಭಕ್ತಾದಿಗಳು ಕೂಡ ಜಾಸ್ತಿ ಆಗ್ತಾ ಬಂದಿದ್ದಾರೆ. ಸಹಜವಾಗಿ ಅದರ ಮೇರೆಗೆ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ಪ್ರಥಮ ಒಂದು ಆಷಾಢ ಶುಕ್ರವಾರದಲ್ಲಿ ಎಲ್ಲರೂ ಅನುಭವಿಸಿರೋ ಹಾಗೆ ಭಾಳಷ್ಟು ಸಂಕಷ್ಟಗಳನ್ನು ಕಾಣ್ತಾ ಇದ್ವಿ. ಭಾಳಷ್ಟುಗಳು ದೂರುಗಳು ಬಂದಿತ್ತು ಜನಪ್ರತಿನಿಧಿಗಳ ಕಾರ್ಯಾಲಯಕ್ಕೆ, ಅದು ನಮ್ಮ ಕಾರ್ಯಾಲಯಕ್ಕೂ ಬಂದಿತ್ತು. ಸಾಮಾನ್ಯವಾಗಿ ಆಷಾಢ ಶುಕ್ರವಾರದಲ್ಲಿ ಪ್ರಥಮ ಒಂದು ಆಷಾಢ ಶುಕ್ರವಾರ 4 ದಿನ ಬಂದಿದ್ದ ನಂತರ ನಾನು ಸಾಮಾನ್ಯವಾಗಿ ಬರೋದಿಲ್ಲ. ಯಾಕೆಂದರೆ ನಮ್ಮಿಂದ ಇಲ್ಲಿ ಅನಾನುಕೂಲ ಆಗಬಾರ್ದು ಅಂತ ಬರೋದಿಲ್ಲ. ಬರೀ ನಮ್ಮ ಏನು ಅಧಿಕೃತವಾಗಿ ನಮ್ಮ ವರ್ಧಂತಿ ದಿನ ಏನು ಧಾರ್ಮಿಕ ದೃಷ್ಟಿಯಲ್ಲಿ ಬರಬೇಕಾಗಿದೆ ಆ ದಿನ ಬರ್ತೀನಿ. ಆದರೆ ಇವತ್ತು ಜನಪ್ರತಿನಿಧಿಯಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೂರ ಬಂದಿರೋ ಸಂದರ್ಭದಲ್ಲಿ ಬಂದು ಇಲ್ಲಿ ರೂಪಿಸಿರುವಂಥದ್ದು ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ್ವಿ. ಆ ಪ್ರಥಮ ದಿನದಲ್ಲಿ ಆಗಿರುವಂಥದ್ದು ಕೆಲವು ಕೃತ್ಯಗಳನ್ನು ಅನುಭವಿಸಿದ ನಂತರ ಕೆಲವು ಕ್ರಮಗಳು ತಗೊಂಡಿದ್ದಾರೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಅದರಲ್ಲಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಆದರೂ ಸಹ ಇನ್ನೊಂದಷ್ಟು ಕ್ರಮಗಳು ತಗೋಬೇಕಾಗಿರೋದು ಅತಿ ಅವಶ್ಯ. ಇನ್ನೊಂದು ದೂರ ಬಂದಿರೋದು 2,000 ರೂಪಾಯಿದ ಟಿಕೆಟು, ಅದು ಒಂದು ಕಡೆ ಆ ವೆಚ್ಚ ಭಾಳ ಜಾಸ್ತಿನೇ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡಬೇಕಾಗಿ ನಾವು ಸರ್ಕಾರದಲ್ಲಿ ಆಗ್ರಹಿಸ್ತೀವಿ. ಸಾಮಾನ್ಯವಾಗಿ ತಾಯಿಯ ಒಂದು ದರ್ಶನ ಎಲ್ಲರಿಗೂ ಲಭ್ಯವಿರಬೇಕಾಗಿದೆ. ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳಗೋಗಿ ಈ ಒಂದು ಸಣ್ಣ ದೇವಸ್ಥಾನ ಅಂದರೆ ದೊಡ್ಡ ದೇವಸ್ಥಾನ ಇದ್ದರೂ ಸಹ ಇಷ್ಟೊಂದು ಭಕ್ತಾದಿಗಳು ಬರುವಾಗ ಇದು ಸಹಜವಾಗಿ ಒಂದಷ್ಟು ಕಷ್ಟ ಆಗೇ ಆಗುತ್ತೆ. ಸೊ ಅದಕ್ಕಾಗಿ ಈ ಒಂದು ಟಿಕೆಟ್ ಸಿಸ್ಟಮ್ ಮಾಡಿದ್ದಾರೆ. ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡೋ ಮೂಲಕ ಯಾವ ರೀತಿ ಅನುಕೂಲ ಆಗೋಂಗೆ ಒಂದು ಒಳ್ಳೆ ರೇಟಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಏನು ದಕ್ಷವಾಗಿ ಅಲ್ಲಿ ದರ್ಶನ ಮಾಡುವಂಥದ್ದು ಆಗಲಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಎರಡನೇದು ನಮಗೆ ದೂರ ಬಂದಿರೋದು ಈ ಕುಂಕುಮ, ಅರಿಶಿನ ಮತ್ತು ಬೇರೆ ಬೇರೆ ಪೂಜಾ ಒಂದು ವಸ್ತುಗಳು ಅದು ಕೆಮಿಕಲ್ ಆಗಿರೋದು ಅಥವಾ ಅದು ಸಾವಯವ ಇಲ್ಲ ಅಂತ ಭಾಳಷ್ಟು ದೂರುಗಳು ಬಂದಿದ್ದಾವೆ. ಆಷಾಢ ಮಾಸ ಅಂದರೆ ಮಳೆಗಾಲನೇ, ಆವಾಗ ಮಳೆ ಬಂದಾಗ ಅಲ್ಲಿ ಎಲ್ಲ ಕೆಮಿಕಲ್ ಕುಂಕುಮನೂ ಕೂಡ ನಮ್ಮ ಬೆಟ್ಟದ ಮೆಟ್ಲಲ್ಲಿ ಹರಿಯುವಂಥದ್ದು ನಾವು ನೋಡಿದ್ವಿ. ಅದಕ್ಕೂ ಕೂಡ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಪ್ಲಾಸ್ಟಿಕ್ ಮುಕ್ತ ಬೆಟ್ಟವನ್ನು ಮಾಡಿದ್ದಾರೆ, ಸಾವಯವ ಉತ್ಪನ್ನಗಳನ್ನು ಬಳಸಬೇಕಾಗಿರೋದು ಅತಿ ಅವಶ್ಯ ಅಂತ ಹೇಳಿದ್ದೀವಿ. ಈ ಕೆಮಿಕಲ್ ಕುಂಕುಮ, ಅರಿಶಿಣ ಏನೇನು ಇತ್ಯಾದಿ ಏನು ವಸ್ತುಗಳಿದೆ ಅದನ್ನ ನೀವು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಅಂತಲೂ ಕೂಡ ಸಲಹೆ ಕೊಟ್ಟಿದ್ದೀವಿ. ಅದು ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಿದ್ದಾವೆ, ಅದು ಸರಿಯಾಗಿ ನಡಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಮಹತ್ವವಾದದ್ದು. ಅದನ್ನು ಕೂಡ ದಯವಿಟ್ಟು ಮಾಡಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಾನು ಯಾವತ್ತೂ ಸಹ ಇದೀನಿ ಒಂದು ಪ್ರಾಯೋಗಿಕವಾದಂಥ ಒಂದು ಅಪ್ರೋಚ್ ಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ, ನಾಗರಿಕ ಒಂದು ಕರ್ತವ್ಯನೂ ಕೂಡ ಇದೆ. ಜನರು ಕೂಡ ಜೊತೆಗೆ ಕೈ ಜೋಡಿಸ್ಕೊಂಡು ಒಂದು ಒಳ್ಳೆ ವ್ಯವಸ್ಥೆಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತೀನಿ. 40% ಜನ ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇದ್ರು. ಈಗ ಬೆಟ್ಟಕ್ಕೆ ಬಂದರೆ ದರ್ಶನ ಮಾಡಲೇಬೇಕು, ಆ ರೀತಿ ಪರಿಸ್ಥಿತಿ. ಇಲ್ಲಿ ತನಕ ನಾನು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ದರ್ಶನ ಲಭ್ಯವಿರಬೇಕು. ಯಾವ ರೀತಿ ದರ್ಶನ ಮಾಡಬೇಕು ಕೂಡ ನಾವು ಅವ್ರಿಗೆ ಅನುಕೂಲ ಮಾಡಬೇಕಾಗಿದೆ. ಧಾರ್ಮಿಕ ಒಂದು ಚೌಕಟ್ಟಿನಲ್ಲಿ ಎಲ್ಲಿ ದರ್ಶನ ಲಭ್ಯವಿದೆಯೋ ಅವರು ಧಾರ್ಮಿಕ ಚೌಕಟ್ಟಿನಲ್ಲಿ ದರ್ಶನ ಮಾಡಿ ಹೋಗಬೇಕಾಗಿದೆ. ನಾವು ಈಗ ಒಂದು ಹೊಸ ಜನಪ್ರತಿನಿಧಿ ಒಂದು ರೂಪದಲ್ಲಿ ಇಲ್ಲಿಯ ಅಧಿಕಾರಿಗಳು ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಲೇಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೇನೆ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಸರ್ಕಾರ ಜನರನ್ನ ಸೆಳಿಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬರೋಂಥವ್ರಿಗೆ ಬಾದಾಮಿ ಹಾಲು ಕೊಡ್ತೀವಿ, ಡ್ರೈ ಫ್ರೂಟ್ ಕೊಡ್ತೀವಿ, ಈ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟು ನೋಡಿ, ಅದು ಆ ದೂರು ಕೂಡ ಬಂದಿತ್ತು. ಒಂದು ಗುಂಪುಗಳಿಗೆ ಅದು ಸಿಕ್ಕಿಲ್ಲ ಅಂತಲೂ ಕೂಡ ಭಾಳಷ್ಟು ಸಾಕ್ಷಿಗಳು ಬಂದಿತ್ತು ಇದಾಗಿಲ್ಲ ಅಂತ. ಅದನ್ನ ಇವರು ಒಪ್ಕೊಂಡಿದ್ದಾರೆ. ಅದು ಮುಂದೆನೂ ಕೂಡ ಅದು ಸರಿಪಡಿಸುವಂಥದ್ದು ಕೆಲಸ ಮಾಡ್ತಾರೆ. ಒಂದು ವ್ಯವಸ್ಥೆಯನ್ನು ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ಟಿರುವಾಗ ನೀವು 100ಕ್ಕೆ 100 ಅದು ಮಾಡಲೇಬೇಕು. ಅದನ್ನು ಕೂಡ ಸಲಹೆಯನ್ನು ಕೊಟ್ಟಿದ್ದೀವಿ. ನೋಡಿ, ಇದು ಇಷ್ಟೊಂದು ಜನಸಂಖ್ಯೆ ಇರುವಾಗ ನಾವು ಕೂಡ ಅರ್ಥ ಮಾಡ್ಕೋತೀವಿ. ಒಂದು ರೀತಿ ಧಾರ್ಮಿಕ ನಿರ್ಲಕ್ಷ್ಯ ಆಗಿರೋದು ನಾವು ಬೇರೆ ಬೇರೆ ಕಡೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಇದು ನಮ್ಮದು ಕೂಡ ಬೆಟ್ಟದ್ದು ಒಂದು ಇದು ಪ್ರಾಧಿಕಾರ ನಡುವೆ ಒಂದು
ನ್ಯಾಯಾಲಯದಲ್ಲಿ ತಕರಾರಿದೆ, ಅದು ನಡೀತಾ ಇದೆ, ಮುಂದುವರಿತಾ ಇದೆ, ಕಾನೂನಾತ್ಮಕವಾಗಿ ಅದು ಮುಂದುವರಿತದೆ. ಆದರೂ ಸಹ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಮುಂದುವರಿಬೇಕಾಗಿದೆ. ಪ್ರಥಮ ಒಂದು ಕರ್ತವ್ಯ ಅದಕ್ಕಾಗಿ ಧಾರ್ಮಿಕ ಚೌಕಟ್ಟು, ಧಾರ್ಮಿಕ ಕಾರ್ಯಚಟುವಟಿಕೆಗಳು ಮುಂದುವರಿಬೇಕಾಗಿದೆ. ನಂತರ ಭಕ್ತರಿಗೆ ಎಲ್ಲ ರೀತಿಯ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ರಚಿಸಬೇಕಾಗಿದೆ. ಅದು ನೋಡಿ, ಆದಷ್ಟು ನಾವು ಕೂಡ ನಾನು ಹೇಳಿದ್ದೀನಿ ಈಗಾಗಲೇ, ಮೊಬೈಲ್ ಫೋನು ತಿರುಪತಿಯಲ್ಲಿ ಯಾವುದೇ ಒಂದು ತಂತ್ರಜ್ಞಾನ, ಒಂದು ಎಲೆಕ್ಟ್ರಿಕ್ ಒಂದು ಉತ್ಪನ್ನ ಅಥವಾ ಎಲೆಕ್ಟ್ರಿಕ್ ಒಂದು ವಸ್ತುವನ್ನು ನೀವು ತಗೊಂಡು ಹೋಗದೇ ಇರುವಂಥದ್ದು ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಇಲ್ಲೂ ಸಹ ಅದೇ ಮಾಡಬೇಕಾಗಿದೆ. ನಂದು ಒಂದು ಯಾವುದೇ ಸ್ಕ್ರೀನ್ ಇಲ್ಲದೆ ಇರೋವಂಥದ್ದು ಈ ಏನು ಇದರ ಡಿವೈಸ್ ಇದೆ, ಈ ಹಾರ್ಟ್ ರೇಟ್ ಡಿವೈಸು, ಈ ಸ್ಲೀಪಿಂಗ್ ಡಿವೈಸು, ಅದನ್ನೂ ತೆಗೆಸಿದ್ರು. ಸೊ ನಿಮ್ಗೆ ಬಿಟ್ಟಿದ್ರೆ ನಿಮ್ಗೆ ಬರೀ ನೀವು ಅಲ್ಲಿ ಇರೋವಂಥದ್ದು ಬಟ್ಟೆನ ಹಾಕ್ಕೊಂಡು ನಿಮ್ಮ ಒಳಗೆ ಹೋಗಬೇಕಾಗಿದೆ ತಿರುಪತಿಯಲ್ಲಿ. ಅದೇ ರೀತಿ ಇಲ್ಲೂ ಮಾಡಬೇಕಾಗಿರೋದು ಅತ್ಯವಶ್ಯ. ಯಾಕಂದರೆ ಸಹಜವಾಗಿ ಇವಾಗ ಬಂದಾಗ ಈ ಮೊಬೈಲ್ ಫೋನಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ. ಎಲ್ಲರಿಗೂ ಕೂಡ ತಾಯಿಯ ಒಂದು ದೃಶ್ಯವನ್ನು ನೀವು ಫೋಟೋಗ್ರಾಫು ಅಥವಾ ಯಾವುದೋ ಒಂದು ರೀತಿ ಮೊಬೈಲ್ ಫೋನಲ್ಲಿ ಇಟ್ಕೊಂಡು ವಾಲ್ಪೇಪರ್ ಇತ್ಯಾದಿ ಇದ್ದೇ ಇರುತ್ತೆ. ನಾವು ಅದು ಬೇರೆ ರೀತಿಯಲ್ಲಿ ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟು ತಾಯಿಯ ಒಂದು ಫೋಟೋ ತಗೊಳ್ಳೇಬಾರ್ದು ಅಂತ ಒಂದು ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು ರೂಪಿಸಿದೆ. ಅದು ಎಲ್ಲರೂ ಕೂಡ ಅನುಸರಿಸ್ತಾರೆ. ಕೆಲವು ಜನ ಮಾಡ್ತಾರೆ, ಅವ್ರು ಬಹುಶಃ ಗೊತ್ತಿಲ್ಲ ಅಥವಾ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ವಸ್ತ್ರ ಸಂಹಿತೆ ಬಗ್ಗೆ ಸಹ ಕೂಗು ಕೇಳಿ ಬಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ವಸ್ತ್ರ ಸಂಹಿತೆ ಜಾರಿ ಆಗಬೇಕಾ ಅಥವಾ ನಾನು ಯಾವತ್ತೂ ಸಹ ಅದರ ಪರವಾಗಿ ಇದ್ದೀನಿ, ಡ್ರೆಸ್ ಕೋಡ್ ಪರವಾಗಿ ಇದ್ದೇ ಇದ್ದೀನಿ ನೋಡಿ. ಬಟ್ ಜನರಿಗೂ ಕೂಡ ಅನುಕೂಲ ಆಗಬೇಕಾಗಿದೆ. ಧಾರ್ಮಿಕ ಸ್ಥಳಕ್ಕೆ ಬಂದಾಗ ನೀವು ಒಂದು ರೀತಿಯ ನಡವಳಿಕೆ ವ್ಯಕ್ತಿತ್ವವನ್ನು ನೀವು ಅನುಸರಿಸಬೇಕಾಗಿದೆ ಅಥವಾ ಒಂದು ರೀತಿಯ ವ್ಯಕ್ತಿತ್ವದಲ್ಲಿ ನೀವು ಬರಬೇಕಾಗಿದೆ. ಅದು ಭಾಳನೇ ಏನು ಅದೇನು ದೊಡ್ಡ ಆಸ್ಕಲ್ಲ. ಇಲ್ಲಿ ನೀವು ದೊಡ್ಡದಾಗಿ ನಾವೇನು ಕೇಳ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ. ಆ ಒಂದು ವಸ್ತ್ರನೂ ಸಹ ನೀವು ಹಾಕ್ಕೊಂಡು ಬರಬೇಕಾಗಿರೋದು. ಅದನ್ನೇನು ಕೇಳೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಮನೇಲಿ ಅದನ್ನು ಸಂಸ್ಕೃತಿ ಒಂದು ರಕ್ಷಣೆ ಮಾಡೋದ್ರಲ್ಲೂ ಕೂಡ ಅದು ಭಾಳ ದೊಡ್ಡ ಸಹಾಯ ಆಗುತ್ತೆ. ಪರಿಶೀಲನೆ ಆಗಲಿ, ನೋಡೋಣ. ಅವರು ಈಗ ಅಧಿಕಾರಿಗಳು ಈ ಒಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಜನರ ಒಂದು ಏನು ಬೇಡಿಕೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ ಮತ್ತು ಇಲ್ಲಿರೋವಂಥದ್ದು ಏನು ಜನಸಂಖ್ಯೆ ಬರ್ತಾ ಇದ್ದಾರೆ, ಯಾವ ರೀತಿ ಅದು ಆದಷ್ಟು ಕಡಿಮೆ ಒಂದು ವೆಚ್ಚದಲ್ಲಿ ಅವ್ರಿಗೆ ಒಂದು ದರ್ಶನ ಮಾಡಿಕೊಡೋದಕ್ಕೆ ನೀವು ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ ಮತ್ತು ಅವ್ರಿಗೆ ಒಳ್ಳೆಯ ಒಂದು ದರ್ಶನ ಭಕ್ತಾದಿಗಳು ಅದಕ್ಕೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ಬೆಟ್ಟದಲ್ಲಿ ಇರೋ ಜಾಗ ಇಷ್ಟೇ. ಎಲ್ಲರೂ ಕೂಡ ಬಂದು ಇಲ್ಲಿ ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕವಾದಂಥ ಒಂದು ಬೆಳವಣಿಗೆ. ನಾನು ಅದರಲ್ಲಿ ನಂದೇನು ತಕರಾರಿಲ್ಲ. ಆದರೆ ಇಲ್ಲಿ ಇಷ್ಟು ಜಾಗದಲ್ಲಿ ಎಲ್ಲರೂ ಕೂಡ ಬಂದು ದಾಸೋಹ ಮಾಡಿದ್ರೆ ಕಷ್ಟನೇ ಆಗುತ್ತೆ. ಎಲ್ಲರಿಗೂ ಕೂಡ ಜಾಗ ಇಲ್ಲ ಇಲ್ಲಿ. ಸೊ ಇಲ್ಲಿ ಅಧಿಕೃತವಾಗಿ ಇಲ್ಲಿ ದಾಸೋಹ ಇರೋದು, ಅದರ ಮೂಲಕ ನಡೀಲಿ. ನೀವು ನಗರದ ಬೇರೆ ಕಡೆಯಲ್ಲಿ ಚಾಮುಂಡೇಶ್ವರಿ ಪೂಜೆ ನಡೀತಾ ಇದೆ. ಈವಾಗಲೇ ಬೆಳಗ್ಗೆ ಕುವೆಂಪು ನಗರದಲ್ಲೂ ಕೂಡ ನಮ್ಮ ಭಾವಸಾರ ಷಷ್ಠಿ ಸಮಾಜದ ಒಂದು ಪೂಜೆಯಲ್ಲಿ ಭಾಗವಹಿಸಿ ಬಂದಿದ್ದೀನಿ. ಅಲ್ಲಿ ನೀವು ನಿಮ್ಮ ದಾಸೋಹವನ್ನು ಮಾಡಿ, ನೀವು ಅನ್ನದಾನವನ್ನು ಅಲ್ಲೂ ಮಾಡಿ. ಅದೇ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಬೆಟ್ಟದಲ್ಲಿ ಅಧಿಕೃತವಾಗಿ ಇಲ್ಲಿ ನಡೀತಾ ಇರೋದು ಅದು ಹೋಗಲಿ. ಅಕಸ್ಮಾತ್ ಯಾರಾದರೂ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬೇಕಾಗಿದ್ರೆ ಅವ್ರಿಗೆ ಅನುಮತಿ ತಗೊಂಡು ಒಂದು ಈ ವ್ಯವಸ್ಥೆಯ ಚೌಕಟ್ಟಿನಲ್ಲೇ ನೀವು ಮಾಡಿ ಅಂತ ನಾನು ಸಲಹೆಯನ್ನು ಕೊಡ್ತೀನಿ. ಸರ್, ಎಷ್ಟು ಬಗ್ಗೆ ಹೇಳ್ತಾ ಇದ್ದೀರಿ ಸರ್? ಜನಗಳಿಗೆ ಆರ್ಗ್ಯಾನಿಕ್ ಯಾವುದು ಒಳ್ಳೆದಾದ್ರು ಕೆಟ್ಟದಾದ್ರು ಗೊತ್ತಿಲ್ಲ ಸರ್. ಅದು ನಾವು ಮಾಡಬೇಕು. ಪ್ರಾಧಿಕಾರ ಹೇಳಿ ಕೊಡೋದು ಇವಾಗ ಶುರು ಆದರೆ ಅದು ಕಡಿಮೆ ಆಗುತ್ತಲ್ವ ಸರ್ ಅಂತ? ಏನು ಕಡಿಮೆ ಆಗುತ್ತೆ? ಅಲ್ಲ, ಆರ್ಗ್ಯಾನಿಕ್ ಈಗ ಅಷ್ಟಕ್ಕೂಪರ ತಡೆಯೋದಕ್ಕಾಗೋದಿಲ್ಲ ಸರ್ ಹಚ್ಚೋದಕ್ಕೆ. ಜನಗಳಿಗೆ ಆರ್ಗ್ಯಾನಿಕ್ ಉತ್ಪನ್ನ ಪ್ರಾಧಿಕಾರದ ಹೊತ್ತಿಗೆ ಕೊಡೋಕೆ ಶುರು ಮಾಡುತ್ತೆ. ಪ್ರಾಧಿಕಾರ ಕೊಡೋದು ಒಂದು, ಇಲ್ಲಿರುವಂಥದ್ದೆಲ್ಲ ಅಂಗಡಿಗಳು ಕೂಡ ಬರೀ ಆರ್ಗ್ಯಾನಿಕ್ ಆದದ್ದು ನೀವು ಅದರ ಖರೀದಿ ಮಾಡಬೇಕು ಅಂತ ನಾವು ಒಂದು ಕಾನೂನನ್ನು ರೂಪಿಸಬೇಕಾಗಿದೆ. ಸರ್, ಈಗ ಇದನ್ನು ಹೊರತುಪಡಿಸಿ ಒಂದು ಕಡೆ ಹುಲಿಗಳ ದಾರುಣ ಸಾವಾಯಿತು ಮತ್ತು ಕೋತಿಗಳದ್ದು ಸಹ ದಾರುಣ ಸಾವಾಯಿತು. ಚಾಮರಾಜನಗರದಲ್ಲಿ ಭಾಳ ಗಂಭೀರವಾದಂಥ ಒಂದು ಬೆಳವಣಿಗೆ ಇದು. ಚಾಮರಾಜನಗರ ಮತ್ತು ಮೈಸೂರು ಸಹ ಒಂದು ರೀತಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ನಮಗೆ ವನ್ಯಜೀವಿಯ ಭಾಳಷ್ಟು ಒಂದು ಕಾಳಜಿ ಇದೆ ಮತ್ತು ವನ್ಯಜೀವಿಯ ಸಂರಕ್ಷಣೆ ಆಗಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಇದು ಒಂದು ಘಟನೆ ಆಗಿರೋದು, ಕೃತ್ಯ ಆಗಿರೋದು ಅತ್ಯಂತ ಒಂದು ದುಃಖವನ್ನುಂಟು ಮಾಡಿದೆ. ನಮ್ಮ ಹುಲಿಗಳ ಸಂರಕ್ಷಣೆಗಾಗಿ ನಾವು ನಿಂತಿರಬೇಕಾಗಿದೆ. ಇಂಥ ಪೋಚಿಂಗು ಮತ್ತು ಇಂಥ ಒಂದು ವಿಷಯಗಳ ಮೂಲಕ ಘಟನೆಗಳು ಆಗಿರೋದು ಭಾಳನೇ ಗಂಭೀರವಾದದ್ದು. ಅದನ್ನು ಇವರು ಸೂಕ್ತ ಒಂದು
ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ. ಭವಿಷ್ಯದಲ್ಲಿ ಯಾವುದೇ ಒಂದು ವರ್ಗ ಇಂಥ ಒಂದು ಕೆಲಸ ಮಾಡದೇ ಇರೋಂಗೆ ಒಂದು ಕ್ರಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಬೇಕಾಗಿದೆ ಮತ್ತು ನಂತರ ಕಾನೂನು ರೂಪಿಸಿದ ನಂತರ ಅದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿದೆ. ಚಾಮರಾಜನಗರದ ಒಂದು ಜನಪ್ರತಿನಿಧಿಯೂ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ. ನಾವು ನೋಡಿರೋ ಹಾಗೆ ಇಲ್ಲಿ ಮೈಸೂರಲ್ಲಿ ನಾವು ಕೂತು ನಾವೊಬ್ಬರೇ ಇಲ್ಲಿ ಪಾರ್ಲಿಮೆಂಟಲ್ಲಿ ಇರ್ಬೋದು, ಸಂಸತ್ತಲ್ಲಿರ್ಬೋದು, ಇದ್ರ ಬಗ್ಗೆ ಆ ಬಂಡೀಪುರ ರಾತ್ರಿ ಪ್ರಯಾಣದ ಬಗ್ಗೆ ವಿಷಯವನ್ನು ಎತ್ತಿರೋದು ಅಥವಾ ಈ ಹುಲಿಯ ಬಗ್ಗೆನೂ ಕೂಡ ಎತ್ತಿರೋದು. ಅಲ್ಲಿರುವಂಥ ಜನಪ್ರತಿನಿಧಿ ಒಬ್ಬರೂ ಸಹ ಇದರಲ್ಲಿ ಏನೂ ಒಂದು ಮಾತು ಹೇಳಿಲ್ಲ. ಅದು ಭಾಳ ಗಂಭೀರವಾದದ್ದು. ಅಂಥ ಒಂದು ಜಾಗದಲ್ಲಿ ನೀವು 50% ಜಾಸ್ತಿ ಹಸಿರು ಹದ್ದಕ್ಕೂ ಇರುವಂಥ ಚಾಮರಾಜನಗರ, ಅದಕ್ಕಾಗಿ ನೀವು ಹಸಿರು ಹದ್ದಕ್ಕೂ ಕೂಡ ಒಂದು ರೀತಿಯ ಪ್ರತಿನಿಧಿ, ನೀವು ಆ ವನ್ಯಜೀವಿಗೂ ಕೂಡ ನೀವು ಪ್ರತಿನಿಧಿಗಳು. ಸೊ ಅದಕ್ಕಾಗಿ ಅದರ ಪರವಾಗಿ ಅದರ ರಕ್ಷಣೆಗಾಗಿ ಮತ್ತು ಅಲ್ಲಿರುವಂಥದ್ದು ಆರ್ಥಿಕ ಒಂದು ವ್ಯವಸ್ಥೆನೂ ಕೂಡ ಅದ್ರ ಮೇಲೆ ಅವಲಂಬಿಸುತ್ತೆ. ಎಷ್ಟೋ ಕಡೆ ಒಂದು ರೈತ ಒಂದು ದೃಷ್ಟಿಯಿಂದ ಇರ್ಬೋದು, ಟೂರಿಸಂ ದೃಷ್ಟಿಯಿಂದನೂ ಇರ್ಬೋದು, ಅದಕ್ಕೆಲ್ಲನೂ ಕೂಡ ಹೊಣೆ ಅವ್ರ ಮೇಲಿದೆ. ಅವರು ಕೂಡ ಈ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಎಲ್ಲ ಅಲ್ಲಿ ಜನಪ್ರತಿನಿಧಿಗಳು ಈ ಒಂದು ಆಡಳಿತ ಪಕ್ಷದಲ್ಲಿ ಇದ್ದಾರೆ, ಬಹುತೇಕ ಎಲ್ಲ ಚಾಮರಾಜನಗರದಲ್ಲಿ. ಅವರು ಕೂಡ ಇದ್ರ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಅದನ್ನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ರಾಷ್ಟ್ರವ್ಯಾಪಿಯಲ್ಲಿ ಅದು ಚರ್ಚೆ ಆಗಿದೆ. ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗೋದಿಲ್ಲ, ಕೇವಲ ಅವ್ರನ್ನ ರಜೆ ಕೊಡಿಸುವಂತ ಆಗುತ್ತೆ. ಏನಾಗುತ್ತೆ ಅಂತ ಸರ್ ಈ ಥರ ಆದರೆ? ಭಾಳ ಗಂಭೀರವಾದಂಥ ಪರಿಸ್ಥಿತಿ ಉಂಟಾಗಿದೆ. ಇದು ಸರಿಯಾದಂಥ ಕ್ರಮವನ್ನು ತಗೋಬೇಕಾಗಿದೆ. ಈಗ ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕಾಗಿದೆ. ಆದರೆ ಕಾರ್ಯಾಂಗ ಅಂತಿಮದಲ್ಲಿ ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನನ್ನು ಪಾಲಿಸಬೇಕಾಗಿದೆ, ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಇಲ್ಲಿ ಇವರು ಏನು ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಈ ಕಾರ್ಯಾಂಗಕ್ಕೆ ಸೇರಿರುವಂಥದ್ದು, ಬ್ಯೂರೋಕ್ರಸಿಗೆ ಸೇರಿರುವಂಥದ್ದು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಭಾಳ ಕಡೆ ನಾವು ನೋಡಿದ್ದೀವಿ. ನಮ್ಮ ಏನು ದಿಶಾ ಮೀಟಿಂಗಲ್ಲಿ ಬಂದಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೂಕ್ತವಾದಂಥ ಪ್ರತಿನಿಧಿ ಕಳಿಸೋದೇ ಇಲ್ಲ. ನಾವು ಫಾರೆಸ್ಟ್ಗೂ ಹೋಗುವಾಗ ಅವರು ಅಂದ್ಕೊಂಡಿರೋದು ನಮ್ಗೆ ಯಾರಿಗೂ ಏನು ಈ ಅರಣ್ಯ ಬಗ್ಗೆ ಅಥವಾ ಏನು ಮಾಹಿತಿ ಇಲ್ಲ ಅಥವಾ ಏನು ಕಾಳಜಿ ಇಲ್ಲ ಅಂತ ಏನೋ ಅವ್ರನ್ನಲ್ಲಿ ಯಾವ ಒಂದು ಆಲೋಚನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಎಲ್ಲರೂ ಕೂಡ ಅವ್ರ ಕಡೆ ನೋಡ್ತಾ ಇದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಹುತೇಕ ಒಂದು ಸದಸ್ಯರು ಒಂದು ಅಧಿಕಾರಿಗಳು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಸಹ ನಮ್ಮ ಕಡೆಯಿಂದ ಒಂದು ನಿರ್ಲಕ್ಷ್ಯ ಇದೆಯೋ ಇಲ್ಲವೋ ಅಂತ ಆ ಒಂದು ದೃಷ್ಟಿಯಿಂದ ಅವ್ರು ಕೆಲಸ ಮಾಡಿದ್ರೆ ಭಾಳನೇ ಕಷ್ಟ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ ಮತ್ತು ನಾವು ಕೂಡ ಕಠಿಣವಾದಂಥ ಕ್ರಮ ತಗೋತೀವಿ. ನಮ್ಮಲ್ಲಿರುವಂಥದ್ದು ಏನು ಯಂತ್ರಗಳಿದ್ದಾವೆ ಅದನ್ನ ನಾವು ಬಳಸ್ತೀವಿ. ನೀವು ಸರಿಯಾದ ಒಂದು ಬ್ಯೂರೋಕ್ರಸಿ ಸರಿಯಾದ ಒಂದು ಕ್ರಮ ತಗೊಳ್ದೆ. ಸರ್, ಈಗ ಸಿದ್ದರಾಮಯ್ಯ ಅವರಿನ ಅಧಿಕಾರಿಗೆ ತರಾಟೆ ತಗೊಂಡಿರೋ ವೇದಿಕೆ ಮೇಲೆ ಅವರು ಸ್ವಯಂ ನಿವೃತ್ತಿ ಆಗ್ತೇನೆ ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆಯ ಸಂಬಂಧ, ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ. ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂಥದ್ದು ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಎರಡು ಕಡೆಯೂ ಕೂಡ ಬ್ಯೂರೋಕ್ರಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ, ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ಅವರು ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಮಾನಸಿಕವಾಗಿ ಕುಗ್ಸಿದ್ಯಾ ಅಂತ ಅಧಿಕಾರಿನ? ಹೌದು, ಇನ್ನೇನಕ್ಕೆ ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ಅವರು ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಮಾನಸಿಕವಾಗಿ ಕುಗ್ಸಿದ್ಯಾ ಅಂತ ಅಧಿಕಾರಿನ? ಹೌದು, ಇನ್ನೇನಕ್ಕೆ ಅವರು ಇವತ್ತು ರೆಸಿಗ್ನೇಷನ್ ಕೊಡೋಕ್ಕೆ ಕಾರಣ ಅದೇನೆ. ಯಾರೇ ಇರಲಿ, ನೀವು ಬಹಿರಂಗವಾಗಿ ಅವ್ರನ್ನ ಇಂಥ ಒಂದು ರೀತಿಯಲ್ಲಿ ತೋರಿಸೋದ್ರಲ್ಲದೆ ಅದು ಅವ್ರಿಗೆ ಒಂದು ರೀತಿ ಯಾವುದೋ ಒಂದು ಕಡೆ ಅವ್ರಿಗೂ ನೋವಾಗುತ್ತೆ ಅಥವಾ ಅವಮಾನ ಆಗುತ್ತೆ. ಸೊ ಅದಾಗಿದ ನಂತರ ನಾವು ಕೂಡ
ಜವಾಬ್ದಾರಿಯುತವಾಗಿ ಗೌರವದಿಂದ ಧೈರ್ಯದಿಂದ ಮುಂದುವರಿಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಇಂಥ ಒಂದು ಕೃತ್ಯ ಇಡೀ ರಾಜ್ಯವನ್ನು ನೋಡಿರುವಾಗ ಧೈರ್ಯವಾಗಿ ಮುಂದುವರಿಯೋದು ಕಷ್ಟ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಾಕಷ್ಟು ಚರ್ಚೆಗಳಿದೆ. ಆತಂಕ ಅಂತ ಅನ್ಸಲ್ಲ ಸರ್ ಅಧಿಕಾರಿಗಳು ಇಂಥ ನಡವಳಿಕೆಗಳು ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತ ಸ್ಥಾನ, ಅಂದರೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಮುಖ್ಯಮಂತ್ರಿಗಳು. ರಾಜ್ಯದ ಒಂದು ಬಗ್ಗೆ ನಿಮಗೆ ಒಂದು ಇಂಥ ಒಂದು ಕೃತ್ಯದ ಮೂಲಕ ನಮಗೆ ರಾಜ್ಯದ ಜನರನ್ನೇ ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ. ಅದು ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ನಡವಳಿಕೆ ಇಲ್ಲವೇ ಇಲ್ಲ. ಅದು ಭಾಳ ಮುಖ್ಯ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಚರ್ಚೆಗಳು ನಡೀತಾ ಇದೆ ಸರ್. ನಮ್ಮ ಆಂತರಿಕ ವಿಷಯ ಅದು ನಮ್ಮ ಪ್ರಕ್ರಿಯೆಯಂತೆ ಮುಂದುವರಿಯೋದು. ಅಲ್ಲ, ಬದಲಾವಣೆ ಆಗುತ್ತೆ ಅಥವಾ ಅವರೇ ಮುಂದುವರಿಯುತ್ತಾರೆ ಸರ್ ಅಂತ? ನೋಡಿ, ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ, ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ, ನಂತರ ನಾವು ಹೋರಾಟವನ್ನು ಮುಂದುವರಿತೀವಿ. ಸರ್, ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಿಚಾರನೆ, ಆದರೆ ನಿಮ್ಮ ನಾಯಕರುಗಳು ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿ. ತಮ್ಗೆ ಏನಾರ ಸುಳಿವು ಸಿಕ್ಕಿದೆ? ಯಾಕಂದ್ರೆ ದೆಹಲಿ ಓಡಾಡ್ತಾ ಇರ್ತಿರಲ್ಲ, ಹಾಗಾಗಿ ನಮ್ಮ ಪಕ್ಷದ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ. ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಪ್ರಕಟಿಸಿರುವಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ. ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ. ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವೆಲ್ಲ ಕಡೆ ನೋಡ್ತಾ ಇದ್ವಿ. ಬೆಲೆ ಏರಿಕೆ ಇರ್ಬೋದು, ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳಿರ್ಬೋದು, ಏನೇನು ಇಲ್ಲಿ ಇರುವಂಥದ್ದು ಸಮಸ್ಯೆಗಳಿರ್ಬೋದು, ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆನೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ. ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ. ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ, ಅದ್ರಲ್ಲಿ ನಮಗೇನು ಒಂದು ರೀತಿಯ ಅಭಿಪ್ರಾಯ ಇಲ್ಲ.